ಮಂಡ್ಯ ಲೋಕಸಭಾ ಕಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ, ಎಲ್ಲರ ಒತ್ತಡಕ್ಕೆ ಮಣಿದಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಪಕ್ಷದ ಕಾರ್ಯಕರ್ತರ ಒತ್ತಡ ಇದೆ, ಹಾಗಾಗಿ ಎಲ್ಲರ ಅಭಿಪ್ರಾಯಕ್ಕೆ ನಾನು ತಲೆಬಾಗುತ್ತೀನಿ ಅಂತಕ್ಕಂಥ ಮಾತನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೊಮ್ಮೆ ಹೇಳಿದ್ದಾರೆ. ಎಲ್ಲರ ಒತ್ತಡಕ್ಕೆ ಮಣಿದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಹಾಗಾಗಿ ಮಂಡ್ಯದಿಂದ ಸ್ಪರ್ಧಿಸ್ತೀನಿ ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ ಕುಮಾರಸ್ವಾಮಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ದಾರೆ. ಈಗಲೂ ಕೂಡ ಅದನ್ನೇ ಹೇಳಿದ್ದಾರೆ, ನಾನು ಖಂಡಿತವಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ. ಕಾರ್ಯಕರ್ತರು ಮತ್ತು ಬೆಂಬಲಿಗರು ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಕಾರ್ಯಕರ್ತರ ಸಲಹೆಯನ್ನು ನಾನು ಸ್ವೀಕರಿಸುತ್ತೇನೆ ಅಂತಕ್ಕಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾವತ್ತೂ ಕೂಡ ಅವರು ನಾನು ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥದ್ದನ್ನು ಹೇಳೇ ಇಲ್ಲ. ಅವರು ಸ್ಪರ್ಧೆ ಮಾಡ್ತೀನಿ ಅನ್ನೋ ಧಾಟಿನಲ್ಲೇ ಇಷ್ಟು ದಿವಸನೂ ಕೂಡ ಮಾತನಾಡಿದ್ದಾರೆ. ಈಗಲೂ ಕೂಡ ಅದನ್ನೇ ಹೇಳಿದ್ದಾರೆ. ಅಧಿಕೃತವಾಗಿ ಮಂಡ್ಯದಿಂದ ಅಲ್ಲಿಗೆ ಕುಮಾರಸ್ವಾಮಿ ಅವರು ಕಣಕ್ಕಿಳಿಯೋದು ಬಹುತೇಕ ನಿಶ್ಚಿತ. ಶತಾಯಗತಾಯ ಕಳೆದ ಬಾರಿ ಮಗನನ್ನು ಸೋಲಿಸಿದ್ದರ ಸೇಡು ತೀರಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಸಜ್ಜಾಗಿದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ನಮಗಿದೆ ಬರಬೇಕು ಅಂತಕ್ಕಂಥ ಆದೇಶ ಮತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ಆದೇಶ ಕಾರ್ಯಕರ್ತರಿಂದ ಬಂದಿರತಕ್ಕಂಥದ್ದು. ಈಗ ನನಗೆ ಇದ್ದಂಥದ್ದು ನಮ್ಮ ಹಳೆ ಸ್ನೇಹಿತರು ಹೇಳಿಲ್ವೇ, ಪುಟ್ಟರಾಜು ಅವರ ಹೆಸರು ಹೇಳಿಲ್ವೇ, ನಮಗೆ ನಮ್ಮ ಪಕ್ಷದಲ್ಲಿ ಪುಟ್ಟರಾಜು ಅವರು, ತಮ್ಮಣ್ಣ ಅವರು ಅಭ್ಯರ್ಥಿಗಳಾಗ್ತಕ್ಕಂಥ ವಿಷಯದಲ್ಲಿ ನಮ್ಮಲ್ಲಿ ಸುದೀರ್ಘವಾಗಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ. ಇದರಲ್ಲೇನು ನಾವೇನು ಕದ್ದು ಮುಚ್ಚಿ ಮಾತನಾಡೋದಲ್ಲ. ಆದರೆ ಕಾರ್ಯಕರ್ತರುಗಳಲ್ಲಿ ಇವತ್ತು ಜಿಲ್ಲೆಗೆ ಕುಮಾರಣ್ಣ ಬರಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಏನಿದೆ ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೆ ಇವತ್ತು ನಮ್ಮ ಪಕ್ಷದ ನಾಯಕರುಗಳು ಪುಟ್ಟಣ್ಣ ಅವರ ನೇತೃತ್ವದಲ್ಲೇ ಬಹುಶಃ ನಾನು ಆಸ್ಪತ್ರೆಯಲ್ಲಿದ್ದೆ, ಚಿಕಿತ್ಸೆಯಲ್ಲಿ. ನನಗೆ ಅಲ್ಲಿ ಆಪರೇಷನ್ ಆಗ್ತಾಯಿದೆ. ನಮ್ಮ ಪಕ್ಷದ ಮುಖಂಡರು ಪುಟ್ಟಣ್ಣ ಅವರು ಮೇಲ್ಕೋಟೆ ದೇವಸ್ಥಾನದಲ್ಲಿ ಏನೋ ಒಂದು ರಥೋತ್ಸವ ಏನೋ ಪೂಜೆ ಏನಿತ್ತು, ಓಪನ್ ಆಗಿ ನನ್ನ ಗಮನಕ್ಕೂ ಬರದೆ ಕುಮಾರಣ್ಣನೇ ಅಭ್ಯರ್ಥಿ ಅಂತೇಳಿ ನಾನು ಆಸ್ಪತ್ರೆಯ ಟೇಬಲ್ ಮೇಲಿದ್ದೆ, ಅವರು ಘೋಷಣೆ ಮಾಡಿದ್ದಾರೆ. ನಾನು ಫಲಾನುವಾದಿ ಅಲ್ಲ. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಪಕ್ಷದ ಮತ್ತು ನನ್ನ ಭಾಗದ ಜನತೆಯ ಅಪೇಕ್ಷೆ ಏನಿದೆ ಅದಕ್ಕೆ ತಲೆ ಕೊಟ್ಟು ಬಂದಿರತಕ್ಕಂಥವ್ರು ನಾನು. ಹೋರಾಟದಿಂದ ಬಂದಿರತಕ್ಕಂಥ ಪಕ್ಷದ ಇವತ್ತು ಈ ಒಂದು ಕಾರ್ಯಕರ್ತರ ಅಪೇಕ್ಷೆ ಏನಿದೆ, ಪುಟ್ಟರಾಜಣ್ಣ ಅವರು ಏನು ಘೋಷಣೆ ಮಾಡಿದ್ರು ಅವತ್ತು ಮೇಲ್ಕೋಟೆಯಿಂದ, ಅದಕ್ಕೆ ತಲೆಬಾಗಿ ಬಂದಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತ ಬಂಧುಗಳೇ, ದೇಶದ ಭವಿಷ್ಯವನ್ನು ರೂಪಿಸತಕ್ಕಂಥ ಒಂದು ಮಹಾ ಚುನಾವಣೆಯನ್ನ ನಾವು ಎದುರು ನೋಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಭಾವಿಸಿರಲಿಲ್ಲ. 9 ತಿಂಗಳ ಹಿಂದೆ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ರು. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಂತ ದಾರುಣ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿದ್ರೆ, ನಮಗೆ ಉತ್ತಮ ಭವಿಷ್ಯ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಉತ್ತಮವಾಗಿರುವಂತಹ ಸದೃಢ ಅಭ್ಯರ್ಥಿ ನಾಯಕ ಆಯ್ಕೆ ಆಗಬೇಕು. ಈ ಆಯ್ಕೆ ಮೂಲಕ ಏನೊಂದು ಮಂಡ್ಯ ಜಿಲ್ಲೆ ಇಡೀ ದೇಶದಲ್ಲೇ ಪ್ರಗತಿ ಸಮೃದ್ಧಿಯನ್ನ, ಇಡೀ ದೇಶದಲ್ಲೇ ನಂಬರ್ 1 ಆಗಿದ್ದಂತ ಒಂದು ಲೋಕಸಭಾ ಕ್ಷೇತ್ರ ಏನಾದ್ರು ದೇಶದಲ್ಲೇ ಇದ್ದರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಅದು ಕಾಲಕ್ರಮೇಣ ಎಲ್ಲ ಒಂದ್ ಕಡೆ ನಾವು ರೈತರ ಮಕ್ಕಳು ವ್ಯವಸಾಯವನ್ನೇ ನಂಬಿ ಬದುಕಿರುವಂಥದ್ದು. ಇಲ್ಲಿ ಬೇರೆ ಬೇರೆ ವೃತ್ತಿಗಳೆಲ್ಲ ವ್ಯವಸಾಯವನ್ನೇ ಆಧಾರವಾಗಿ ನಂಬಿ ಬದುಕಿರುವಂತ ನಾವು ನಾಗರಿಕರಿದ್ದೀವಿ, ರೈತರಿದ್ದೀವಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ಎಸ್ ವಿಜಯ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ನಾಯಕರು ಭಾಗಿಯಾಗಿದ್ರು, ಮತ್ತೆ ನೇರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಪದವನ್ನು ಬಳಸದೆ ಸುತ್ತಿ ಬಳಸಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಪದೇ ಹೇಳೋದು ಯಾಕೆ ಅಂತ?
ಖಂಡಿತವಾಗಿಯೂ ಅರವಿಂದ್, ಅಂತೂ ಇಂತೂ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರೆಂದು ಇದೀಗ ಒಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಖುದ್ದು ವಿಜಯೇಂದ್ರ ಅವರು ಕೂಡ ಕುಮಾರಣ್ಣವರೇ ಮಂಡ್ಯದಲ್ಲಿ ಒಂದು ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಒಂದು ಘೋಷಣೆಯನ್ನ ಮಾಡಿದ್ರು. ತದನಂತರ HD ಕುಮಾರಸ್ವಾಮಿ ಎರಡೂ ಪಕ್ಷದ ಕಾರ್ಯಕರ್ತರು, ನಾಯಕರು ಎಲ್ಲ ಕೂಡ ನನ್ನ ಸ್ಪರ್ಧೆಗೆ ಒತ್ತಡ ಹಾಕಿದ್ದಾರೆ. ಅದಲ್ಲದೆ ಮೇಲುಕೋಟೆಯಲ್ಲಿ ಪುಟ್ಟರಾಜು ಅವರು ನಾನೇ ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಮೈತ್ರಿ ನಾಯಕರಿಗೆ ಒಂದು ಗೌರವವನ್ನು ಕೊಡಬೇಕು, ಮತ್ತೆ ಕಾರ್ಯಕರ್ತರಿಗೆ ಮತ್ತೆ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಆದೇಶಕ್ಕೆ ನಾನು ತಲೆಬಾಗಿದ್ದೇನೆ ಅನ್ನೋದ್ರ ಮೂಲಕವಾಗಿ ತನ್ನ ಸ್ಪರ್ಧೆಯನ್ನು ಖಚಿತಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮಂಡ್ಯದ ಒಂದು ಖಾಸಗಿ ಹೋಟ್ಲಲ್ಲಿ ಒಂದು ಸಮನ್ವಯ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಪ್ರಮುಖವಾಗಿ BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಇದ್ರ ಜೊತೆಗೆ ಅಶ್ವಥ್ ನಾರಾಯಣ ಒಂದು ಪ್ರಮುಖವಾಗಿ ಭಾಗಿಯಾಗಿದ್ದರು. ಇದಲ್ಲದೆ JDSನ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದರು ಅಂತ ಹೇಳ್ಬೋದು. ಮತ್ತು ಒಂದು ಸಮನ್ವಯ ಸಭೆಯ ಮೂಲಕವಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಅಭ್ಯರ್ಥಿಯ ಗೆಲಿಗೆ ಹೋರಾಡೋಣ ಅನ್ನೋ ಒಂದು ಖಡಕ್ ಆದಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಒಂದು ಮೈತ್ರಿಯನ್ನು ಉಳಿಸ್ಕೊಳ್ಬೇಕು, ಮೈತ್ರಿಯನ್ನು ಉಳಿಸಿ ಬೆಳೆಸೋದ್ರ ಜೊತೆಗೆ ಮಂಡ್ಯದಲ್ಲಿ ಒಂದು ಕುಮಾರಣ್ಣವರು ಒಂದು ಸ್ಪರ್ಧೆಯನ್ನು ಕೂಡ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಅರವಿಂದ್. ಓಕೆ ವಿಜಯ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೊಂದು ಮಾತನ್ನು ಹೇಳೋದಕ್ಕೆ ಬಹಳ ಹಿಂದೂ ಮುಂದೆ ನೋಡ್ತಾ ಇದ್ರು ಕುಮಾರಸ್ವಾಮಿಯವರು, ಆದರೂ ಕೂಡ ಈಗ ಸ್ಪರ್ಧೆ ಖಚಿತಪಡಿಸಿದ್ದಾರೆ.